ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ ಡೈಲಿ ವ್ಲಾಗ್ ಅಂತಂದ್ರೆ ಸುಮ್ಮನೆ ಏನೋ ಖಾಲಿ ಕಂಟೆಂಟ್ ಅಂತ ಅಲ್ಲ. ಇಟ್ ಇನ್ಕ್ಲೂಡ್ ಸಮ್ ಕಂಟೆಂಟ್. ಲೈಕ್ ಇವತ್ತು ನಾನು ನನ್ನ ಫ್ಯಾಮಿಲಿಯವರು ಆಚೆ ಹೋಗ್ತಾ ಇದ್ದೀವಿ, ಅಂದರೆ ತರೀಕೆರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರು ಮನೆ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ದೇವ್ರ ಕಾರ್ಯಕ್ಕೆ ನಾವೆಲ್ಲರೂ ಹೋಗಿ ಭಾಗಿಯಾಗ್ತಾ ಇದ್ದೀವಿ. ಇಲ್ಲಿಂದ ನಾನು, ಅಮ್ಮ ಅಂಡ್ ನಮ್ಮ ದೊಡ್ಡಕ್ಕ, ನಮ್ಮ ದೊಡ್ಡ ಭಾವ, ವಿನಿ, ಇಷ್ಟು ಜನ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಂಡ್ ನಮ್ಮ ಅಣ್ಣ ಮಧ್ಯಾಹ್ನ ಬರ್ತಾನೆ. ಸೊ ಹಾಗಾಗಿ ಇವತ್ತು ಇಷ್ಟು ಜನ ಈಗ ನಾವು ಸದ್ಯಕ್ಕೆ ಹೊರಟಿದ್ದೀವಲ್ವಾ, ಹಾಗೆ ಒಂದು ಇಂಟ್ರೋ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀವಿ ಇವಾಗ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಈ ವಿಡಿಯೋನು ಕೂಡ ಫುಲ್ ಆಫ್ ಫನ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡಬೇಡಿ, ವಿಡಿಯೋ ಎಂಡ್ವರೆಗೂ ನೋಡಿ, ತುಂಬ ಮಜವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ಆಸ್ ಐ ಟೋಲ್ಡ್ ಅರ್ಲಿಯರ್ ದೇವ್ರ ಕಾರ್ಯ ಇದೆ. ನಮ್ಮ ಅಶೋಕ, ನಮ್ಮ ಮಂಜು ಬಾಬಾ ಅವರು ದೇವ್ರ ಕಾರ್ಯ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಇದು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಆ ದೇವಸ್ಥಾನನೂ ಕೂಡ ನನಗೆ ತೋರಿಸ್ತೀನಿ, ಹೇಗಿದೆ ದೇವಸ್ಥಾನ ಅಂತ ಎಲ್ಲ ಹೇಳ್ಬಿಟ್ಟು. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬೋದು. ನನಗೂ ಕೂಡ ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಅದು. ಯಾವಾಗಲೂ ಹೋಗೋಕೆ ಇಷ್ಟಪಡ್ತಾ ಇರ್ತೀನಿ. ಇವತ್ತು ಕೂಡ ಅಷ್ಟೇ, ತುಂಬ ಖುಷಿಯಿಂದ ಹೊರಟಿದ್ದೀನಿ. ನಾನೊಂದು ಸಿಂಪಲ್ ಕುರ್ತಾ ಹಾಕಿದ್ದೀನಿ. ಸೊ ಇವಾಗ ಹೊರಟಿದ್ದೀವಿ. ನಮ್ಮ ಸೊಸೆ ಮುದ್ದು ಬೇರೆ ಬಂದಿದ್ದಾಳೆ. ಹಾಯ್, ಜೋರಾಗಿ ಹಾಯ್. ನೋಡಿ, ನಮ್ಮ ಸೊಸೆ ಮುದ್ದನು ಕೂಡ ರೆಡಿಯಾಗಿ ಬಂದಿದ್ದಾಳೆ. ಮೇಕಪ್ ಮಾಡ್ಕೋಬೇಕೀಗ ಅವಳು. ಮೇಕಪ್ ರಾಡಿ. ಇವಳಿಗೂ ತುಂಬ ಇಷ್ಟ ಮೇಕಪ್ ಅಂತಂದರೆ. ಈಗಲೇ ಹೇಳ್ತಾಳೆ, ಲೈಕ್ ನಂಗೆ ಲಿಪ್ಸ್ಟಿಕ್ ಹಚ್ಚು, ನನಗೆ ನೇಲ್ ಪಾಲಿಶ್ ಹಚ್ಚು ಅಂತ ಹೇಳ್ಬಿಟ್ಟು ಈಗಲೇ ಹೇಳ್ತಾಳೆ. ಅಷ್ಟು ಇಷ್ಟ ಅವಳಿಗೆ. ಲಿಪ್ಸ್ಟಿಕ್ ಬೇಕಮ್ಮ? ಬೇಕಾ? ಆಮೇಲೆ ನೇಲ್ ಪಾಲಿಶ್ ಬೇಕಾ? ಪೌಡ್ರು ಕ್ರೀಮ್ ಎಲ್ಲ ಹಚ್ಕೊಂಡಿಲ್ಲ ಮತ್ತೆ? ಹಚ್ಕೊಂಡಿದ್ಯಾ? ಸರಿ, ಈಗ ನಾವು ಹೊರಡ್ತೀವಿ. ಲೇಟ್ ಆಗಿಬಿಡುತ್ತೆ. ಆಗಲೇ ನಮ್ಮ ಅಕ್ಕ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಲೇಟ್ ಆಗಿಬಿಡುತ್ತೆ. ಇವಾಗ ನಾವು ಹೊರಟು ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನೂ ಕೂಡ ಜಾಯಿನ್ ಮಾಡಿಸ್ತೀನಿ. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ವಿಡಿಯೋ ಫುಲ್ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂತ ನಾನು ಭಾವಿಸ್ತೀನಿ. ಬನ್ನಿ, ಬೇಗ ಬೇಗ ಹೋಗೋಣ, ತಡ ಮಾಡೋದು ಬೇಡ. ಹೋಗೋಣ ಮುದ್ದು, ಬಾಯ್ ಮಾಡು. ಫ್ರೆಂಡ್ಸ್, ಹೊರಟಿದ್ದೀವಿ ಇವಾಗ. ನಮ್ಮ ದೊಡ್ಡಕ್ಕ ಇವರು, ದೇವಿಕಾ ಅಂತ ಇವ್ರ ಹೆಸರು. ಆ್ಯಸ್ ಯೂಶಲ್ ನಮ್ಮಮ್ಮ. ದಿಸ್ ಈಸ್ ಮೈ ಸೊಸೆ ಮುದ್ದು ಲಹನ್ವಿ. ನಮ್ಮ ಡ್ರೈವರ್ ಬಂದ್ಬಿಟ್ಟು ವಿನಯ್ ಅವರು. ಆಮೇಲೆ ಅಲ್ಲಿದ್ದಾರೆ ನೋಡಿ ನಮ್ಮ ದೊಡ್ಡ ಬಾವ ಅವರು. ಅಮ್ಮ ಹಾಯ್ ಹಾಯ್ ಅನ್ನು. ಸೊ ಇಷ್ಟು ಜನ ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ತರೀಕೆರೆ ಹೋಗ್ತೀವಿ. ತರೀಕೆರೆಯಲ್ಲೇ ಟಿಪ್ಪಲ್ಲಿರೋದು. ಅಲ್ಲಿ ಹೋಗ್ಬಿಟ್ಟು ದೇವ್ರ ಕಾರ್ಯ ಎಲ್ಲ ಮುಗಿಸ್ಕೊಂಡು ಅದು. ಸೊ ಅಲ್ಲಿಗೆ ಹೋಗಿ ಎಲ್ಲರೂ ಜಾಯಿನ್ ಮಾಡಿಸ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ವಿನಿ, ಸೇ ಹಾಯ್. ಹಾಯ್. ಫ್ರೆಂಡ್ಸ್, ನಮ್ಮ ಅಕ್ಕ ಬಂದಿದ್ದಾಳೆ ನೋಡಿ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ. ಹಾಯ್ ಮಡೆ. ಇವರು ಆಶಾ ಅಂತ ಹೇಳಿ. ಹಾಯ್. ಇವ್ರು ಆಸ್ ಯೂಶಲ್ ನಮ್ಮಮ್ಮ. ಫ್ರೆಂಡ್ಸ್, ನಮ್ಮ ನಿಶು ಅವತ್ತು ನೀವು ನೋಡಿದಿರಾ ಅಂತ ಅನಿಸುತ್ತೆ. ಸ್ಕೂಲ್ ಹತ್ರ ಬಂದು ನಾನು ನಿಮಗೆ ಇವನ್ನ ತೋರಿಸಿದ್ದೆ. ಇವತ್ತು ಇವ್ರ ಮನೆ ಕಾರ್ಯ ಅಲ್ವಾ, ಸೊ ನಾವು ಬಂದಿದ್ದೀವಿ ದೇವ್ರ ಕಾರ್ಯ. ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ದಾನೆ. ನಿಶು, ಆರ್ ಯು ಹ್ಯಾಪಿ? ಎಷ್ಟು? ತುಂಬ ತುಂಬ. ಏನಕ್ಕೆ ಏನಕ್ಕೆ? ನೀವು ಎಲ್ಲ ಬಂದಿದ್ದೀರಲ್ಲ, ಜೋರ ಮಾತಾಡಬೇಕು. ನೀವೆಲ್ಲ ಬಂದಿದ್ದೀರಲ್ಲ ಅದಕ್ಕೆ. ನಾವೆಲ್ಲ ಬಂದಿರೋದಕ್ಕೆ ನನ್ನ ಮಗಳಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ. ಚಿಂಟು ಎಲ್ಲಿ? ಹಾಂ, ತೋರಿಸ್ತೀನಿ ಎಲ್ಲರೂ ಕೂಡ. ತುಂಬ ಈಗ ತಾನೇ ಬಂದಿದ್ದೀವಿ. ಸೊ ವೆರಿ ಮಚ್ ಎಕ್ಸೈಟೆಡ್. ತುಂಬ ಖುಷಿ ಆಗ್ತಾ ಇದೆ. ತೋರಿಸ್ತೀನಿ, ಎಲ್ಲರೂ ತೋರಿಸ್ತೀನಿ. ಅಕ್ಕ ಅಂತೂ ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ಟಿದೆ. ಫ್ರೆಂಡ್ಸ್, ನಾವು ಬಂದಿದ್ದೀವಿ, ಕೇರೆ ಮಾಡ್ತಾ ಇಲ್ಲ ನೋಡಿ. ಇದಕ್ಕೆ ಕರ್ಸ್ಕೊಂಡೇನೆ. ಇಲ್ಲ ಇಲ್ಲ, ಹಂಗೇನಿಲ್ಲ. ಫಂಕ್ಷನ್ನು ಎಲ್ಲ ಚೆನ್ನಾಗಾಗುತ್ತೆ ನೋಡ್ರಿ, ಇಷ್ಟ ಆಗುತ್ತೆ ನಿಮಗೂ. ಇವಳು ಅದರಲ್ಲೂ ಕೂಡ ನಾನ್ ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ. ಇವಳದೇ ಕುಕಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬನ್ನಿ ತೋರಿಸ್ತೀವಿ. ಸರಿ, ಬೈ ಬೈ. ನಮ್ಮ ಅಕ್ಕ ಅಂತೂ ಸಿಕ್ಕಾಬಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಅಲ್ವೇನಮ್ಮ? ತುಂಬ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾಳೆ. ತುಂಬ ಬ್ಯುಸಿಯಲ್ಲಿದ್ದಾಳೆ ನನ್ನ ಮಗಳು. ಸೊ ಹಂಗಾಗಿ ಫಸ್ಟು ಟೆಂಪಲ್ಗೆ ಬಂದ್ಬಿಟ್ಟಿದ್ದೀವಿ, ಅಂದರೆ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಈ ಟೆಂಪಲ್ ಅಷ್ಟೇ. ಇದು ಸಂತೆದಿಬ್ಬ ಚೌಡಮ್ಮ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಈ ಕಡೆ ತರೀಕೆರೆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಬಾ. ಎಲ್ಲರೂ ಕೂಡ ಬಂದಿದ್ದೀವಿ, ಖುಷಿ ಆಗ್ತಿದೆ ನಮಗೆ. ಇವ್ ನೋಡಿ ಆ್ಯಸ್ ಯೂಶಲ್. ಯಾರೋ ನೀನು? ನನ್ನ ಮೊಮ್ಮಗ ವಿನಯ್. ನಮ್ಮ ಆಂಟಿ ಊರು, ನಮ್ಮ ಚಿಕ್ಕಪ್ಪ ವರ್ಷ ಕುರೆ ಕಡ್ದು ಹರಕೆಯನ್ನು ತೀರಿಸ್ತಾರೆ. ಅದಕ್ಕೆ ನಾವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋ. ಅದಕ್ಕೆ ಕರೆದಿದ್ರು. ಅದಕ್ಕೆ ನಾವು ಅದಕ್ಕೆ ಆ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀವಿ.
ತಿನ್ನಕ್ ಬಂದಿದ್ದಾನೆ ಗಾಯ್ಸ್ ಇವನು, ತಿನ್ನಕ್ಕೆ ರೆಸ್ಪೆಕ್ಟ್ ತಿನ್ನಕ್ಕಂತೂ ಅಲ್ಲ. ಬರಲ್ಲ, ಬೇಕಾದ್ರೆ ನಾನು ತಿನ್ನ ತೋರಿಸ್ತೀನಿ. ಸರಿ ತಿಂತಾನೆ. ನಾನ್ ವೆಜ್ ತಿನ್ನೋದು ಒಂದ್ 4 ಪೀಸ್ ತಿನ್ನೋದ್ರೆ ಸುಸ್ತಾಗ್ತೀನಿ. ಅಯ್ಯೋ, ನೋಡಕ್ ಸುಳ್ಳು. ಹಿಂಗಿದೀನಿ ಅಷ್ಟೇ, ಜಿಮ್ ಮಾಡಿದೀನಿ ಅಷ್ಟೇ, ಅದ್ ಮಾಡಿ ಅದಕ್ಕೆ ಆಗ್ಲೈತಿ. ಇವ್ ನೋಡಿ ನೋಡಿದ್ರೆ ಅನ್ಸುತ್ತಾ ಹೆಂಗಿದೆ ನೋಡ್ರಿ ಇವನು. ಬೇಕಾದ್ರೆ ನಾನು ಜಿಮ್ ಮಾಡಿರೋ ವಿಡಿಯೋಗಳು ಕಳಿಸ್ತೀನಿ, ಬೇಕಾದ್ರೆ ಕಾಮೆಂಟ್ ಮಾಡಿ. ಓಪನಕ್ಕೆ ಬಂದಿದ್ದೀವಿ ಫೈನಲಿ. ದೇವ್ರ ದರ್ಶನ ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಅಕ್ಕನ ಆಮೇಲೆ ಜಾಯಿನ್ ಮಾಡಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಈ ದೇವಸ್ಥಾನ ಬಂದು ಶ್ರೀ ಚೌಡೇಶ್ವರಿ ಅಮ್ಮನವರ ಸುಕ್ಷೇತ್ರ. ದೇವಸ್ಥಾನ ಅಂತೂ ಕಾಮಾಗಿ ಕೂಲಾಗಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವಾಗಲೂ ಅಷ್ಟೇ ತುಂಬ ಪೀಸ್ಫುಲ್ ಆಗಿರುತ್ತೆ ಟೆಂಪಲ್ ಇದು. ಯಾವಾಗ ಬಂದರೂ ಅಷ್ಟೇ ಒಳ್ಳೆ ಫೀಲ್, ಒಳ್ಳೆ ವೈಬ್, ಚೆನ್ನಾಗಿರುತ್ತೆ ಮಾತ್ರ. ನಮ್ಮ ಅಕ್ಕನ ಮಗ ಚಿಂಟು, ಸೇ ಹಾಯ್. ನನ್ನ ಯೂಟ್ಯೂಬ್ ಚಾನಲ್ ಹಾಸ್ಟೆಲಲ್ಲಿರೋದು ಇವರು, ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್, ನನ್ನ ವೀಡಿಯೋಸ್ ಬಗ್ಗೆ ಅಷ್ಟು ಇವ್ರಿಗೆ ಸ್ವಲ್ಪ ಗೊತ್ತಿಲ್ಲ ಇನ್ನೂ. ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಏನೋ ಇದು ನನ್ನ ಯೂಟ್ಯೂಬ್ ಚಾನಲ್, ಗೊತ್ತಾಯ್ತಾ? ಅವ್ನು ಸಿಕ್ಕಾಪಟ್ಟೆ ನಾಚ್ಕೊತಾನೆ, ಕ್ಯಾಮ್ರಾ ಅಪಿಯರೆನ್ಸ್ ಅಷ್ಟಿಲ್ಲ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫೈನಲಿ ನಾವು ಟೆಂಪಲಿಗೆ ಬಂದ್ವಿ. ಈ ದೇವಿ ಬಂದುಬಿಟ್ಟು ಸಂತೆದಿಬ್ಬ ಚೌಡಮ್ಮ ಅಂತ ಹೇಳ್ಬಿಟ್ಟು ತರೀಕೆರೆ ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈ ದೇವಸ್ಥಾನ ಅಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಕಾಮಾಗಿ, ಕೂಲಾಗಿ, ಪೀಸ್ಫುಲ್ಲಾಗಿರುತ್ತೆ ಅಂತ ಹೇಳ್ಬೋದು. ನೀಟಾಗಿರುತ್ತೆ ಆ್ಯಂಡ್ ಆಲ್ಸೋ ತುಂಬ ಇಷ್ಟ ಆಗುತ್ತೆ ನನಗಂತೂ. ಇಲ್ಲಿಗೆ ನಮ್ಮ ಅಕ್ಕ ಅವರು ಪ್ರತಿ ವರ್ಷವೂ ಕೂಡ ಅವರು ಹರಕೆನ ತೀರಿಸ್ತಾರೆ. ಅಂದರೆ ಅವರು ವಾಡಿಕೆ ಮಾಡ್ಕೊಂಡು ಬಂದಿದ್ದಾರೆ, ಪ್ರತಿ ವರ್ಷವೂ ಕೂಡ ಅವರು ಒಂದು ಹರಕೆ ತೀರಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಇದು ಕಂಪಲ್ಸರಿ ಡಿಸೆಂಬರ್ 4ನೇ ತಾರೀಕು ನಡೆಯುತ್ತೆ. ಡಿಸೆಂಬರ್ 4ನೇ ತಾರೀಕು ಪ್ರತಿ ವರ್ಷವೂ ಕೂಡ ಮಿಸ್ ಮಾಡದೆ ಮಾಡ್ತಾರೆ ಅಂತ ಹೇಳ್ಬೋದು. ದೇವಸ್ಥಾನ ದರ್ಶನ ಆಯ್ತಾ? ಚೆನ್ನಾಗಾಯ್ತು. ಹಾಂ, ಇವಾಗ ಪಾಡೂಟ ತಿನ್ನೋದೆ. ಇವರು ಬಂದು ನಮ್ಮ ದೊಡ್ಡ ಭಾವ, ಇವ್ರ ಹೆಸರು ವಿಶ್ವನಾಥ್ ಅಂತ ಹೇಳಿ, ನಾವೆಲ್ಲ ವಿಶ್ವಭಾವ ಅಂತ ಕರಿತೀವಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ, ಯಾಕಂದರೆ ನಾನು ಸ್ಟಾರ್ಟಿಂಗ್ ಗೃಹ ಪ್ರವೇಶದ ಬ್ಲಾಗಲ್ಲಿ ನಮ್ಮ ಭಾವ ಅವ್ರನ್ನ ತೋರಿಸಿದ್ದೀನಿ. ಈಸ್ ವೆರಿ ಜೋವಿಯಲ್, ಫ್ರೆಂಡ್ಲಿ ಆ್ಯಂಡ್ ತುಂಬ ತಮಾಷೆ ಸ್ವಭಾವದವರು. ಎಲ್ಲರ ಜೊತೆಲೂ ಕೂಡ ಬೇಗ ಹೊಂದ್ಕೋತಾರೆ ಆ್ಯಂಡ್ ಎಲ್ಲರ ಜೊತೆ ಕೂಡ ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವ್ರ ಜೊತೆ ಆಲ್ಮೋಸ್ಟ್ ಇರೋ ಟೈಮಲ್ಲೆಲ್ಲ ನಾವು ತುಂಬ ಜೋವಿಯಲ್ ಆಗೇ ಇರ್ತೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವಿಲ್ಲಿ ದೇವಿ ದರ್ಶನ ಕೂಡ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಹಾಗೆ ದೇವಸ್ಥಾನ ಸುತ್ತಲೂ ಕೂಡ ಪ್ರದಕ್ಷಿಣೆ ಹಾಕಿದ್ವಿ. ಇಲ್ಲಿ ಬಂದರೆ ನಮ್ಮ ಅಕ್ಕ ಎಲ್ರಿಗೂ ಪ್ರಸಾದ ಹಂಚ್ಕೊಂಡು ನನ್ನ ಗಂಡಂಗೆ ಎಷ್ಟು ಕಾಲಿಳಿತೀಯ ನೀನು ಅಂತ ಹೇಳ್ಬಿಟ್ಟು ನನಗೆ ಅವಾಜ್ ಆಗ್ತಾಯಿದ್ರು. ಬಟ್ ನಮ್ಮ ಭಾವ ಅಂತೂ ಫುಲ್ ಜೋವಿಯಲ್, ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಅವ್ರು ಇರೋ ಕಡೆ ಫುಲ್ ತಮಾಷೆ ಅಂತ. ಪ್ರಿಪರೇಷನ್ ನೋಡ್ರಿ, ಒಂದು ಕುರಿ ಕಡಿಲಿಕ್ಕೆ ಮದುವೆ ಅಲ್ಲ, ಮತ್ತೆ ಒಂದಲ್ಲ ಎರಡು ಕುರಿನ ಬೇಕೇನಾ? ಇವರು ಬಂದು ಆಶಾ ಅಂತ ನಮ್ಮ ಅಶೋಕ ಇದ್ದಾರಲ್ವಾ, ಸೊ ಅಶೋಕನ ಸಿಸ್ಟರ್ ಇಲ್ಲ, ಒನ್ ಆ್ಯಂಡ್ ಓನ್ಲಿ ಸಿಸ್ಟರ್ ಇಲ್ಲ, ವೆರಿ ಬಿಲ್ಲೌಡ್ ಸಿಸ್ಟರ್ ಇಲ್ಲ, ಸಿಕ್ಕಾಬಟ್ಟೆ ಕ್ಲೋಸು ಅವರಿಬ್ರು ಕೂಡ. ಇಲ್ಲಿ ಟೇಸ್ಟ್ ನೋಡ್ತಾ ಇದ್ದಾಳೇನೋ. ಇವ್ರು ನೋಡಿ ಆ್ಯಸ್ ಯೂಶುವಲ್ ಕುಮ್ಮದ ಆಂಟಿ ಆಯ್, ಚೆನ್ನಾಗಿದ್ದೀರಾ? ಧರ್ಮಸ್ಥಳ ವ್ಲಾಗಲ್ಲಿ ಬಂದಿದ್ರಲ್ಲ ಇವರೇ ಕುಮ್ಮದ ಆಂಟಿ. ನಮ್ಮಕ್ಕ ಏನು ಜ್ಯೂಸ ನೀರೇ ಅದು ಪಕ್ಕನಾ? ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ. ಏನಿದೆ ಇದರಲ್ಲಿ ತೆಗಿ? ರೈಸಿಗೆ ಫ್ರೆಂಡ್ಸ್, ಇದು ಕಬಾಬಿಗೆ ಸ್ಟಾರ್ಟರ್ಸಿಗೆ ಕಬಾಬ್ ಮಾಡ್ತಾ ಇದ್ದಾರೆ. ಸೊ ಕಬಾಬಿಗೆ ಇದು ಫ್ರೆಂಡ್ಸ್. ಈ ರಿಂಗ್ ನೋಡಿ ನಮ್ಮ ಭಾವ ಅವ್ರದ್ದು ಎಷ್ಟಿದೆ ಮಾಮ? ಇದು 50 ಗ್ರಾಮ್. ಇದೊಂದು ರಿಂಗ್ 50 ಗ್ರಾಮ್ ಇದೆ. ಇದು ಒಳಗಡೆ ಬಂದರೆ ಈ ರೀತಿ ತಿರುಪತಿ ಸ್ಟ್ಯಾಚ್ಯೂ ಇದೆ ಅಲ್ಲ. ಇವಾಗ ಇದು ಸಿಂಪಲ್ ಒಂದು ಗೋಲ್ಡ್ ರಿಂಗ್ ಅಷ್ಟೇ ಇದು. ಬಟ್ ಇನ್ನೊಮ್ಮೆ ತೋರಿಸ್ತೀನಿ ನಮ್ಮ ಭಾವ ಅವ್ರದ್ದು ಗೋಲ್ಡ್ ಕಲೆಕ್ಷನ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕನ ಆಕ್ಸೆಸ್ ಅದೇ ಜ್ಯುವೆಲ್ರಿ ಕಲೆಕ್ಷನ್ಸು, ನಮ್ಮ ಭಾವನ ಗೋಲ್ಡ್ ಕಲೆಕ್ಷನ್ಸ್ ಒಂದ್ಸಲ ತೋರಿಸ್ತೀನಿ. ಬಟ್ ಸಕ್ಕತ್ತಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಸರಿ ಹೋಗಿ ತಗೋ. ನಮ್ಮ ಭಾವ ಅವರಿಗೆ ಕ್ಯಾಮ್ರಾ ಅಪಿಯರೆನ್ಸ್ ಕಮ್ಮಿ, ಅವ್ರ ಪಾಪ ಕ್ಯಾಮ್ರಾದಲ್ಲೆಲ್ಲ ಬರೋಕ್ಕೆ ಕಂಫರ್ಟ್ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ.
ಅದಕ್ಕೆ ಅವ್ರು ನನಗೆ ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ. ಅವ್ಯವರ್ ಸಿಗ್ತಾ ಇಲ್ಲ ಬಿಡಿ ಅವರು. ಶಶಿ ಇಲ್ಲೋಡಮ್ಮ, ಯಾರಮ್ಮ ಇದು? ಯಾರಮ್ಮ? ಮುತ್ಕೊಡು ಅತ್ತೆ, ಮುತ್ಕೊಡು ನನಗೆ. ನಮ್ಮ ಭಾವ ಅಂತೂ ಎಷ್ಟು ಕಾನ್ಷಿಯಸ್ ಆಗಿದ್ರು ಅಂದರೆ, ಬಿಕಾಸ್ ಅವ್ರಿಗೆ ಕ್ಯಾಮ್ರಾ ಅಪಿಯರೆನ್ಸ್ ಅಷ್ಟೊಂದು ಇಲ್ಲ, ಅವ್ರು ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡಲ್ಲ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ಹಾಗಾಗಿ ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಮಾತ್ರ ಕರಿಬೇಡಿ ಆಯಿತಾ ಅಂತ ಹೇಳ್ಬಿಟ್ಟು ಬಚ್ಚಿಕೊಂಡು ಹೋಗೋರು. ನಾನಂತೂ ಸಿಕ್ಕಾಪಟ್ಟೆ ಕಾಲು ಎಳೆದಿದ್ದೀನಿ ಅಂತ ಹೇಳ್ಬೋದು. ಸಮ್ಹೌ ನೆಕ್ಸ್ಟ್ ನಾವಿಲ್ಲಿ ಬಂದರೆ ನಮ್ಮ ಅಕ್ಕ ನಮಗೆಲ್ರಿಗೂ ಕೂಡ ಟಿಫನ್ ಮಾಡ್ಕೊಂಡು ತಂದಿದ್ಲು. ಇದು ಬಂದು ಟೊಮೆಟೊ ಬಾತ್ ಮಾಡಿದ್ಲು, ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಒಳ್ಳೆ ಬಿರಿಯಾನಿ ತಿಂದಂಗಾಯಿತು. ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ಲು ನಮಗೆಲ್ರಿಗೂ. ಅವಳು ಯಾವಾಗಲೂ ಅಷ್ಟೇ, ಅವಳ ಹಾಸ್ಪಿಟಾಲಿಟಿ ಅಂತ ಬಂದಾಗ ಡೆಫಿನೆಟ್ಲಿ ಅವಳ ಲೆವೆಲ್ ಬೆಸ್ಟ್ ಕೊಡ್ತಾಳೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ. ಊಟ ತಿಂಡಿ ಉಪಚಾರ ಇದರಲ್ಲೆಲ್ಲ ಅವಳು ನೋಡಿ ಕಲಿಬೇಕು, ಅಷ್ಟು ಚೆನ್ನಾಗಿ ಅವಳು ಟ್ರೀಟ್ ಮಾಡ್ತಾಳೆ. ಒಟ್ಟಲ್ಲಿ ಏನು ಅಂತಂದರೆ ಬರೋರಿಗೆ ಅವಳು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಅವ್ರನ್ನ ನೆನೆಸ್ಕೋಬೇಕು, ಅವ್ರ ಟ್ರೀಟ್ಮೆಂಟ್ನ ಅವ್ರು ನೆನೆಸ್ಕೋಬೇಕು, ಆ ಥರ ಅವಳು ಮಾಡಿ ಕಳಿಸ್ತಾಳೆ ಅಂತ ಹೇಳ್ಬೋದು. ಇವತ್ತು ಅಷ್ಟೇ ನಾನು ಟಿಫನ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಬೆಳಿಗ್ಗೆ ಸ್ವಲ್ಪ ಹರಿಬರಿಲಿದ್ದೆ, ಹಾಗಾಗಿ ನಾನು ಟಿಫನ್ ಮಾಡ್ಕೊಂಡು ಬಂದಿರಲಿಲ್ಲ. ಇವಳು ಟಿಫನ್ ಕೊಟ್ಟಿದ್ಲು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಲಿ ಟೀನು ಕೂಡ ಮಾಡಿಕೊಟ್ಲು ನಮಗೆಲ್ರಿಗೂ ಕೂಡ, ಅದು ಕೂಡ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ನೋಡಿ, ಕಬಾಬ್ ಸ್ಟಾರ್ಟರ್ಸ್ಗೆ ಕಬಾಬ್ ಮಾಡ್ತಾ ಇದ್ದಾರೆ. ಅದ್ರದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ನಮ್ಮ ಅಕ್ಕ. ನೋಡ್ರಿ, ಕಬಾಬ್ ಮಾಡ್ಲಿಕ್ಕೆ ಆಲ್ರೆಡಿ ಸಿದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹಾಕೋದಂಗೆ. ಹಂಗೆ ಟೇಸ್ಟ್ ಕೂಡ ಹಂಗೆ ನೋಡ್ತಾ ಇರ್ತಾಳೆ, ಅದನ್ನು ತೋರಿಸ್ತಾಳೆ. ತಿಂಡಿ ಸೂಪರ್ ಆಗಿತ್ತು ಕಡೆ, ನಾನೇ ಮಾಡಿದ್ದು. ರೆಸಿಪಿ ಬೇಕಾದರೆ ಕೇಳಿ. ಏನು ತಿಂಡಿ ಹೇಳೋದು? ರೈಸ್ ಬಾತಾ ಏನೋ ಟೊಮೊಟೊ ಬಾತ್? ಹಾಂ, ಬಿರಿಯಾನಿ ಟೇಸ್ಟ್. ಹೌದೌದು, ಪ್ಯೂರ್ಲಿ ವೆಜ್ ಬಿರಿಯಾನಿ ತಿನ್ನಂಗೆ ಆಯಿತು, ಚೆನ್ನಾಗಿತ್ತು. ಇವಾಗ ಕಬಾಬ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಕಬಾಬ್ ತಿನ್ನೋದು ಒಂದು ಕಲೆ, ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ, ತೋರಿಸ್ತೀವಿ. ತಿನ್ನಬೇಕು ಅನ್ಸುತ್ತೆ ನಿಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಬಾಬ್ ತಿನ್ನೋದಕ್ಕೂ ಒಂದು ಸ್ಕೀಮ್ ಇದೆ, ಆ ಸ್ಕೀಮ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿಲ್ಲಿ ಮುದ್ದೆ ಹೆಸರುಗಟ್ಟಿದ್ದಾರೆ. ಇವಾಗ ಮಾಡ್ತಾರೆ ನೋಡ್ರಿ. ಇವ್ರು ಇದಾರಲ್ಲ ಪಾರ್ವತ ಆಂಟಿ ಅಂತ ಹೇಳಿ, ಶೀಜಾ. ಇಷ್ಟು ಮುದ್ದೆನ ಒಬ್ಬರೇ ಗೂರಾಡ್ತಾರೆ ನೋಡಿ, ಈಗ ಹೆಂಗೆ ಗೂರಾಡ್ತಾರೆ ಅಂತ. ಅದ್ರ ಜೊತೆಲಿ ನಮ್ಮ ಕುಮ್ಮಿ ಆಂಟಿನೂ ಜಾಯ್ನ್ ಆಗಿದ್ದಾರೆ. ಈ ಕಡೆ ನೋಡಿ ನಮ್ಮ ಅಕ್ಕ ಅವರು ಕಬಾಬ್ನ ಬಿಡ್ತಾ ಇದ್ದಾರೆ ಎಣ್ಣೆ ಒಳಗೆ. ಏನೇನು ಹಾಕಿ? ನಾನು ಕಲರ್ ಹಾಕಲ್ಲ ಆಂಟಿ, ಮನೆ ಕರ್ಬಿಟ್ಟಿನಿ. ಓಯ್ ತುಂಬಾ ಜನ ಬರ್ತಾರೆ. ಚೆನ್ನಾಗಿ ಕಾಣಿಸ್ತೀಯ ಕಣಟಿ. ಫ್ರೆಂಡ್ಸ್ ನೋಡಿ, ಕಬಾಬ್ ಎಲ್ಲ ಹಾಕ್ಬೇಕು. ನಾನಿಲ್ಲಿ ಬಂದರೆ ಕಬಾಬ್ ತಿನ್ನೋ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬೋದು. ಈ ಥರನೂ ಟ್ರೈ ಮಾಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊತೀನಿ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಈ ಥರ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ. ಕಬಾಬ್ ತಿನ್ನೋದು ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಟೇಸ್ಟಿ ಯಮ್ಮಿ ಕಬಾಬ್ ಮಾಡಿದ್ದಾರೆ. ಇವಾಗ ಕಬಾಬ್ ತಿನ್ನೋದು ಒಂದು ಕಲೆ, ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ, ಇಲ್ಲಿ ಕಾಣಿಸ್ತಾ ಇದೆ ಇದು ನೋಡಿ. ಇದೆಯಲ್ಲ ಇದು ಪೀಸು, ಈ ಪೀಸಿಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಈಗ ಏನಿಲ್ಲ, ಚೆನ್ನಾಗಿ ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೇಕು. ಚೆನ್ನಾಗಿ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಕೈ ಹಾಕಿದ್ರೇನಿಲ್ಲ, ಅದ್ರ ಮೇಲೆ ಒಂದೆರಡು ಪೀಸು ಏನೋ ಆನಿಯನ್ನ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕಬಾಬ್ ತಿನ್ನೋ ಜಾಗದಲ್ಲಿ ತಿನ್ಬೋದು. ಸಕ್ಕತ್ತು ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ. ರೆಸಿಪಿ ಬೇಕಂದ್ರೆ ಕೇಳಿ. ನಮ್ಮ ಅಕ್ಕ ಇದ್ದಾಳಲ್ಲ, ಅಜಯ್ ಟೋಲ್ಡ್ ಅರ್ಲಿಯರ್, ಶಿ ಇಸ್ ಅ ಫ್ಯಾಬುಲಸ್ ಕುಕ್. ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಒಳ್ಳೊಳ್ಳೆ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೇಕಂದ್ರೆ ಕಮೆಂಟ್ ಮಾಡಿ. ಓಕೆ, ಚಿಕನ್ ಫ್ರೈ ಮಟನ್ನು ಮಾಡಿ ಚಿಕನ್ ಮಾಡ್ತಾ ಇದ್ದೀರಾ? ಹಾಂ, ಮಟನ್ ತಿಂದೇ ಇರೋರಿಗೆ. ನಿಶೋ ಹಾಯ್.
ಚಿಕನ್ ಫ್ರೈ. ಇದೆಂತ ಫಾರಂ ಕೋಳಿನಾ? ಬಾಯ್ಲರ್. ಹಾಂ, ಇವ್ನು ನಮ್ಮ ಮಾವಂಗಿಂತ ಹೆಚ್ಚಾಗಿ ಆಡ್ತಾನೆ. ಅವ್ನು ಕ್ಯಾಮ್ರಾಗೆ ಬರಲ್ಲ ಅಂತಾನೆ. ಹೆಂಗೆ ಗುರಾಯ್ಸ ನೋಡು ಕಳ್ಳ. ಇವನು ಆಲ್ವೇಸ್ ರೆಡಿ ಇರ್ತಾನೆ ಕ್ಯಾಮ್ರಾಗೆ ಬರೋಕ್ಕೆ. ಎವರ್ ರೆಡಿ. ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ, ಮುದ್ದೆ. ಏನೇನು? ಹಾಂ, ಏನು ಗುಂಡ್ಗುಂಡಾಗಿದೆ ಮುದ್ದೆ. ಅಮ್ಮ, ನೀ ಏನು ಕೂತ್ಕೊಂಡಿದ್ಯಮ್ಮ? ನೀನು ಮುದ್ದೆ ಕಟ್ತಿದ್ಯಾ? ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನಾನೇ ಇಲ್ಲಿ ಒಂದು ಕೆಲಸನೂ ಮಾಡಿಲ್ಲ. ಈಗಲೂ ಕೂಡ ಅಷ್ಟೇ, ಸುಮ್ಮನೆ ನಮ್ಮ ಅಕ್ಕ ಎಣ್ಣೆಲಿ ಹಾಕಿದ್ದೀನಿ ಸ್ವಲ್ಪ ಕೈ ಆಡಿಸು ಅಂತ ಹೇಳಿದ್ಲು ಅಷ್ಟೇ. ಅದನ್ನು ಸ್ವಲ್ಪ ಕೈ ಆಡಿಸ್ತಾ ಇದ್ದೆ ಬಿಟ್ಟರೆ ಇದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ 0% ಅಂತ ಹೇಳ್ಬೋದು. ಬಿಕಾಸ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಮಾಡಲಿ ಕೆಲಸ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ನಾನ್ ವೆಜ್ ಅಂತ ಬಂದಾಗ ನಾನು ನಿಜವಾಗ್ಲೂ ನಾನ್ ವೆಜ್ ಕುಕಿಂಗ್ ಬರೋದಿಲ್ಲ ಅಷ್ಟು. ವೆಜ್ಜಲ್ಲಿ ಆಲ್ ಟೈಪ್ ಆಫ್ ಕುಕಿಂಗ್ ಮಾಡ್ತೀನಿ, ಬಟ್ ನಾನ್ ವೆಜ್ ಕುಕಿಂಗ್ ನಾನು ಮಾಡಿಲ್ಲ ಅಂತ ಹೇಳ್ಬೋದು ಇದುವರೆಗೂ ಕೂಡ. ಬಿಕಾಸ್ ನಮ್ಮಲ್ಲಿ ಅಕ್ಕಂದ್ರಿದ್ದಾರೆ ಆ್ಯಂಡ್ ಅತ್ತಿಗೆ ಇದ್ದಾರೆ, ಅಮ್ಮ ಇದ್ದಾರೆ. ಸೊ ಅವರೇ ಆಲ್ಮೋಸ್ಟ್ ಈ ನಾನ್ ವೆಜ್ ಕುಕಿಂಗ್ ಇನಿಷಿಯೇಟಿವ್ ತೊಗೊಳೋಕ್ಕೆ ಕಾರಣ ನನಗೆ ಮಾಡೋ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ನಾನ್ ವೆಜ್ ಕುಕ್ ಮಾಡಿಲ್ಲ, ಬಟ್ ಚೆನ್ನಾಗಿ ತಿಂತೀನಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೋಡಿ ನಮ್ಮ ಭಾವ ಅಂತೂ ಮೈ ಗಾಡ್, ಅವ್ರು ಎಷ್ಟು ಕಾನ್ಷಿಯಸ್ ಆಗ್ತಾರೆ ಅಂತಂದರೆ, ಬರೋರು ಕೂಡ ಏನೋ ಬೇಕು ಅಂತ ಬರ್ತಿದ್ರು, ಬರೋರು ಕೂಡ ಹೇ ನಾನು ಬರಲ್ಲ ಅಂತ ಹೋಗ್ಬಿಟ್ರು. ಅಷ್ಟು ಕಾನ್ಷಿಯಸ್ ಆಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಆ ಥರ ಇರುತ್ತೆ. ಬಟ್ ನಮಗಂತೂ ತುಂಬ ಸಪೋರ್ಟಿವ್ ಇದ್ದಾರೆ. ಚೆನ್ನಾಗಿದೆಯಾ? ಸೂಪರಾ? ಏನು ಪೀಸ್ ಅದು? ಲಿವರು, ಚಿಕನ್ ಲಿವರು. ಚೆನ್ನಾಗಿದೆಯಾ? ನೋಡಿ ನಮ್ಮ ಅಕ್ಕನ ಮಗ ಕಬಾಬ್ ಹೆಂಗೆ ಜಡಿತವನೆ. ಈ ಕಡೆಯಿಂದ ಪ್ಲೇಟಲ್ಲಿ ಕಬಾಬ್ ಹೋಗುತ್ತೆ, ಆ ಕಡೆಯಿಂದ ಪ್ಲೇಟಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದಾಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಫುಲ್ ಕಬಾಬ್ ಇವಳೇ ಖಾಲಿ ಮಾಡ್ತಾರದು ಇವತ್ತು. ಇವಳೆ ಹಾಂ, ನಮ್ಮ ಅಕ್ಕಂದು ಇನ್ನೂ ಕಬಾಬ್ ಆಗಿಲ್ಲ. ಇನ್ನೂ ನೋಡಿ ಇಷ್ಟಿದೆ ಮಾಡಲಿಕ್ಕೆ. ಇದು ಬಂದು ಥರ್ಡ್ ಟ್ರಿಪ್ಪಲ್ಲೇ, ಥರ್ಡ್ ಟ್ರಿಪ್ಪ ಫೋರ್ತ್ ಟ್ರಿಪ್. ಆಂಟಿ ಏನದು? ಅದೇನದು? ಮಟನ್ ಸಾಂಬಾರಾ? ನಿಮ್ಮದೇನಾ ಫುಲ್ಲು ಉಸ್ತುವಾರಿ ಮಟನ್ ಸಾಂಬಾರ್ದು? ಇಲ್ಲಿ ನೋಡಿ ಫ್ರೆಂಡ್ಸ್, ಕಬಾಬ್ ಆದಾದಂಗೆ ಈ ಕಳ್ಳ ಕದೀಮರು ನೀವು ನೋಡ್ರಿ. ಅವಾಗಲೇ ಹೇಳ್ದಲ್ಲ ನಾನು ತಿನ್ನೋದೇ ಇಲ್ಲ ಅಂತ. ಇದು 10ನೇ ಪೀಸು. 10ನೇ ಪೀಸ್ ಇದು. ಇದು ನೋಡಿ ಪಾಪ ಕಂದಮ್ಮ, ಇದು ಕಂದಮ್ಮ. ನಮ್ಮ ಅಕ್ಕ ಅವರು ಸ್ಟಾರ್ಟರ್ಸ್ಗೆ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡಿದ್ರು. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಹೊಟ್ಟೆ ಹಚ್ಕೊಂಡಿದ್ವಲ್ವಾ, ಸೊ ಹಾಗಾಗಿ ಸ್ಟಾರ್ಟರ್ಸೇ ಮಾಡಿಕೊಡ್ತಾಯಿದ್ರು, ತಿನ್ನಿ ನೀವು ಫಸ್ಟು ಅಂತ ಹೇಳಿ. ಹಾಗಾಗಿ ನಾವು ಹಂಗೆ ತಿನ್ಕೊಂಡು ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು. ನಾವು ಗೊತ್ತಲ್ವಾ, ಎಲ್ಲೇ ಇದ್ದರೂ ಕೂಡ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ತಿನ್ನೋದನ್ನು ಕೂಡ ಅಷ್ಟೇ. ನೀವು ಅನ್ಕೊಬೋದು ಬರೀ ತಿನ್ನೋದೇ ತೋರಿಸ್ತಾರಲ್ಲಪ್ಪ ಇವರು ಅಂತ. ಟು ಬಿ ಹಾನೆಸ್ಟ್ ಹೇಳಬೇಕಂತಂದರೆ, ಎಸ್ ವಿ ಆರ್ ಫುಡ್ ಲವರ್ಸ್, ಬಟ್ ನಾವು ಲಿಮಿಟ್ ಫುಡ್ಡೇ ತೊಗೋತೀವಿ. ಬಟ್ ಅದನ್ನು ಏನು ಮಾಡ್ತೀವಿ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ಬೋದು. ಅದು ನೋಡೋ ನಿಮಗೆ ಯಾವ ರೀತಿ ಅನಿಸುತ್ತೋ ಗೊತ್ತಿಲ್ಲ, ಬಟ್ ಪ್ಲೀಸ್ ಡೋಂಟ್ ಮೈಂಡ್. ಫುಡ್ ಅನ್ನೋದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವರವರ ಪ್ರಿಯಾರಿಟಿ. ಖುಷಿ ಪಟ್ಕೊಂಡು ತಿಂತೀವಿ ಅಷ್ಟೇ. ಕೆಲಸ ಅಂತೂ ಮಾಡ್ತಾ ಇಲ್ಲ ಅಲ್ವಾ. ಬಟ್ ನಮ್ಮ ಅಕ್ಕನ ಸ್ವಲ್ಪ ಕಂಪ್ನಿ ಕೊಡೋಣ ಅಂತ ಹೇಳ್ಬಿಟ್ಟು ಹುಡುಗರನ್ನ ಕರ್ಕೊಂಡು ಅದು ಇದು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ನಮ್ಮ ಅಕ್ಕನ ಕಾಲೆಳಿತಾ ಇದ್ದ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ವಿನಯ್ ಅಂತೂ, ನಮ್ಮ ಚಿಕ್ಕಮ್ಮ ಅಂತೂ ಸೂಪರ್ ಗ್ರೇಟ್ ಅವರು ಅಂತ ಹೇಳ್ಬಿಟ್ಟು ತುಂಬ ಹೊಗಳ್ತಾ ಇದ್ದ. ಬಿಕಾಸ್ ಅವ್ರ ಟ್ರೀಟ್ಮೆಂಟ್ ಎಲ್ರಿಗೂ ಕೂಡ ಅಷ್ಟೇ ತುಂಬ ಇಂಪಾರ್ಷಿಯಲಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಜೇಜಮ್ಮ ಅಂತ ಸಾಂಗ್ ಹೇಳ್ತಾ ಇದ್ದ ವಿನಿ. ಜೋರಾಗೇಳು ಇಲ್ಲಿ
ಬಂದರೆ ಮಟನ್ ಸಾಂಬಾರು ಮಾಡ್ತಾಯಿದ್ರು. ನಾನು ಸ್ವಲ್ಪ ಅದನ್ನು ಕಲಿಸ್ಲಿಕ್ಕೆ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಎಕ್ಸ್ಟ್ರಾ ಕ್ವಾಂಟಿಟಿ ಅಂತ ಹೇಳ್ಬೋದು. ಅಂದರೆ ತುಂಬ ಜಾಸ್ತಿ ಮಾಡ್ತಾಯಿದ್ರಲ್ವ, ಸೊ ಹಾಗಾಗಿ ಅದನ್ನೇ ನಾನು ಬರೀ ಅದು ಏನೋ ಆ ಚಮಚ ಥರ ಇದೆಯಲ್ಲ ಅದನ್ನು ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಅದು ಕಂಪ್ಲೀಟ್ಲಿ ಕಬ್ಬಿಣದಿಂದ ಮಾಡಿರೋದು ಅಂತ ಹೇಳ್ಬೋದು. ಸ್ವಲ್ಪ ಟ್ರೈ ಮಾಡೋಣ ಅಂತ ಹೋದೆ, ನಮ್ಮ ಆಂಟಿ ತೆಗಿ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಇಸ್ಕೊಂಡು ಪಾಪ ಮಾಡ್ತಾ ಇದ್ದಾರೆ. ಇವರೆಲ್ಲ ನಿಜವಾಗ್ಲೂ ಹಾರ್ಡ್ ವರ್ಕರ್ಸ್ ಅಂತಲೇ ಹೇಳ್ಬೋದಪ್ಪ. ಎಷ್ಟೇ ದೊಡ್ಡ ದೊಡ್ಡ ಅಡುಗೆ ಆದರೂ ಕೂಡ ಅವ್ರು ಚೆನ್ನಾಗಿ ಮಾಡಿ ನಿಭಾಯಿಸ್ಬಿಡ್ತಾರೆ ಎಲ್ಲರೂ ಕೂಡ. ಆಮೇಲೆ ನಾನು ಸುಮ್ಮನೆ ಅಂತೂ ಇರೋದಿಲ್ಲ, ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ಕೊಂಡು ಎಂಗೇಜ್ ಆಗ್ತೀನಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಸೊಸೆ ಮುದ್ದೂ ಇದ್ಲಲ್ವ, ಅವಳ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೆ. ಅವಳು ಸ್ವಲ್ಪ ಅದೆಲ್ಲ ಕೂತಿದ್ದು, ಯಾಕೋ ಬಾಯಿಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕೂಡ ಆಟ ಆಡ್ತಾ ಇದ್ವಿ. ನಾನು ನಮ್ಮ ನಿಶು ಇಬ್ಬರು ಕೂತ್ಕೊಂಡು ಅವಳನ್ನ ಆಟ ಆಡ್ತಾ ಮುದ್ದು ಮಾಡ್ತಾ ಇದ್ವಿ. ಹಾಗೆಯೇ ಸ್ವಲ್ಪ ಟೈಮ್ ಪಾಸ್ ಕೂಡ ನಡೀತು ನಮ್ಮದು. ಹಾಗೆ ಇಲ್ಲಿ ಬಂದರೆ ನಮ್ಮ ನಿಶಾಂತ್ ಇದ್ದಾನಲ್ಲ, ನಮ್ಮ ಅಕ್ಕನ ಮಗ, ಅವನು ಹಾಸ್ಟೆಲಲ್ಲಿರೋದಲ್ವ, ಅಂದರೆ ಅವನು ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದಾರಲ್ವ, ಅಲ್ಲಿ ಅವನದು ಫುಡ್ ಸಿಸ್ಟಮ್ ಏನು, ಒಂದು ಎಜುಕೇಷನ್ ರುಟೀನ್ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊಂಡು ಕೂತಿದ್ದೆ. ಅವನು ಕೂಡ ಎಲ್ಲ ಇನ್ ಡೀಟೇಲ್ಡಾಗಿ ನನಗೆ ಹೇಳ್ಕೊಂಡು ಕೂತಿದ್ದ, ಹಿಂಗಿದೆ ಈ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು, ಅಡ್ಜಸ್ಟಬಲ್ ಅದು ಇದು ಅಂತ ನಾನು ಕೇಳ್ತಾ ಇದ್ದೆ. ಸೊ ಹಾಗಾಗಿ ಅವನು ಕೂಡ ಚೆನ್ನಾಗಿದೆ, ಅಡ್ಜಸ್ಟಬಲ್ಲೇ, ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಅವ್ನಿಗೆ ಇನ್ನೊಂದು ಏನಂದ್ರೆ ಅವ್ನು ತರೀಕೆರೆಲ್ಲೇ ಇದ್ದಾನಲ್ವ, ಸೊ ಹಾಗಾಗಿ ಅವನಿಗೆ ಹ್ಯಾಪಿ ಫೀಲ್ ಮಾಡ್ತಾನೆ. ಹಾಗೆ ಅದು ಇದು ಅಂತ ಮಾತಾಡಿಕೊಂಡು ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ನ ನಾನು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡೆ ಅಂತ ಹೇಳ್ಬೋದು. ನನಗೆ ತುಂಬ ಖುಷಿ ಏನಂತಂದರೆ, ಏನಾದರೂ ಒಟ್ಟು ಆ್ಯಕ್ಟಿವ್ ಆಗಿರಬೇಕು, ಅವ್ರ ಜೊತೆಗೆ ಎಂಜಾಯ್ ಮಾಡಬೇಕು. ಯಾಕೆಂದರೆ ಪ್ರತಿ ಟೈಮು ಕೂಡ ನಮ್ಗೆ ಈ ಥರ ಎಲ್ಲರ ಜೊತೆಗಿರೋ ಅವಕಾಶಗಳು ಸಿಗಲ್ಲ ಅಲ್ವಾ. ಸಿಕ್ಕಂಥ ಟೈಮನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ನೇಚರ್. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಕೂಡ ಎಂಗೇಜ್ ಆಗಿರ್ತೀನಿ, ಎಲ್ಲರ ಜೊತೆನೂ ಕೂಡ ಮಾತಾಡೋದಕ್ಕೆ, ಅವ್ರ ಜೊತೆ ಎಂಜಾಯ್ ಮಾಡೋದಕ್ಕೆ ನಾನು ಬಯಸ್ತಾ ಇರ್ತೀನಿ ಅಂತ ಹೇಳ್ಬೋದು. ಹಂಗೂ ಹಿಂಗೂ ನೆಕ್ಸ್ಟು ಅಡುಗೆ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಮಟನ್ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಕೂಡ ಮಟನ್ ಬೋಟಿ ಗೊಜ್ಜು ಅಂತ ಕರೀತಾರೆ. ಅದಾದಮೇಲೆ ಇಲ್ಲಿ ವೈಟ್ ರೈಸ್ ಮಾಡಿದರು. ಸೊ ಇಷ್ಟೆಲ್ಲ ಆದಮೇಲೆ ಮುದ್ದೆ ಇರಲೇಬೇಕಲ್ವಾ, ಬಿಕಾಸ್ ಮುದ್ದೆ ಇಲ್ಲ ಅಂದರೆ ನಾನ್ ವೆಜ್ ಊಟ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ರಾಗಿ ಮುದ್ದೆನೂ ಕೂಡ ಮಾಡಿದರು. ಅದಾದಮೇಲೆ ಸೈಡ್ಸ್ಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಮತ್ತು ಈರುಳ್ಳಿ ಆ್ಯಂಡ್ ಇದು ಲೆಮನ್ನು ಇದನ್ನೆಲ್ಲ ಸೈಡ್ಸಿಗೆ ಕೊಟ್ಟಿದ್ರು. ಅದ್ರ ಜೊತೆಗೆ ಸ್ಟಾರ್ಟರ್ಸ್ ಕೂಡ ಇತ್ತು. ಸ್ಟಾರ್ಟರ್ಸಿಗೆ ನಾನು ಆಸ್ ಐ ಟೋಲ್ಡ್ ಕಬಾಬ್ ಮಾಡಿದ್ರು. ಇಷ್ಟು ಊಟ ರೆಡಿ ಆಯಿತು. ಅಷ್ಟೊತ್ತಿಗೆ ನಮ್ಮ ಅಣ್ಣನೂ ಕೂಡ ಬಂದರು. ಇಲ್ಲಿ ವೈಟ್ ಶರ್ಟ್ ಹಾಕಿದಾರಲ್ವ, ಇವರು ನಮ್ಮ ಅಣ್ಣನ ಹೆಸರು ಪ್ರಭುಕುಮಾರ್ ಅಂತ. ಅವರು ಬಂದು ಪಾಪ ಅಪರೂಪಕ್ಕೆ ಅಳಿಯಂದ್ರನ್ನ ನೋಡಿದ್ರಲ್ವ, ಅಕ್ಕನ ಮಕ್ಕಳನ್ನ, ಅವ್ರಿಗೆ ಅದು ಇದು ಅಂತ ಬುದ್ಧಿವಾದ ಹೇಳ್ತಾ ಇದ್ರು. ಅಲ್ಲಿ ನೋಡಿ ಎಷ್ಟು ಒಬಿಡಿಯೆಂಟಾಗಿ ತಲೆ ತಗ್ಗಿಸ್ಕೊಂಡು ಮಾತಾಡ್ತಿದ್ದಾರೆ ಮಕ್ಕಳು. ನೆಕ್ಸ್ಟ್ ಅದಾದಮೇಲೆ ಊಟ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಊಟಕ್ಕೆ ತುಂಬ ಜನ ಬಂದಿದ್ದರು, ಬಿಕಾಸ್ ನಮ್ಮ ಭಾವ ಅವರ ಬಳಗನೂ ದೊಡ್ಡದು ಆ್ಯಂಡ್ ಅವರ ಫ್ರೆಂಡ್ ಸರ್ಕಲ್ ಕೂಡ ತುಂಬ ದೊಡ್ಡದು ಅಂತ ಹೇಳ್ಬೋದು. ಹಾಗಾಗಿ ತುಂಬ ಜನ ಈ ಇವೆಂಟಿಗೆ ನಾನು ಆಲ್ಮೋಸ್ಟ್ ಯಾವಾಗಲೂ ನೋಡಿದ್ದೀನಿ, ತುಂಬ ಜನ ಸೇರ್ತಾರೆ ಈ ಇವೆಂಟಿಗೆ. ಹಾಗಾಗಿ ಎಲ್ಲರೂ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಚೆನ್ನಾಗಿದೆ, ಚೆನ್ನಾಗಾಯಿತು ಅಂತ ಎಲ್ಲ ಹೇಳಿ ಹರಿಸಿ ಹೋದರು ಅಂತ ಹೇಳ್ಬೋದು. ಖುಷಿ ಆಗುತ್ತೆ ಏನಾದರೂ ನಾವು ಮಾಡಿದಾಗ ಈ ಥರ ಎಲ್ಲರೂ ಬಂದು ಅದರಲ್ಲಿ ಭಾಗಿಯಾಗಿ ಆ ಒಂದು ಈವೆಂಟ್ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ರು ಅಂದರೆ ಡೆಫಿನೆಟ್ಲಿ ಇದು ಖುಷಿ ಮಾತೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡಿದ್ರು. ಎಲ್ಲದನ್ನೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ತುಂಬ ಜನ ಬರ್ತಾ ಇದ್ರಲ್ವ. ಸೊ ಹಾಗಾಗಿ ನಾನು ಒಂದು 2 ಪಂಕ್ತಿದಷ್ಟೇ ನಾನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ಊಟ ಮಾಡೋಕ್ಕೆ ಕೂತಿದ್ದೀವಿ. ಮಿಸ್ಟರ್ ವಿನಯ್ ಅವರು ಬ್ಯಾಟಿಂಗೋಸ್ಕರ ಕಾಯ್ತಾ ಇದ್ದಾರೆ. ನನಗಂತೂ ಆನೆಸ್ಟ್ಲಿ ಹೇಳ್ತೀನಿ, ಕಬಾಬ್ ತಿಂದೆ ಆದ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ವೈಟ್ ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅಂತೂ ಕೇಳಂಗೆ ಇಲ್ಲ ಬಿಡಿ, ಬಗ್ಗೆ ಎದ್ದು ತುಂಬ ಕೆಲಸ ಮಾಡ್ತಾ ಇದ್ದಾಳೆ. ವಿನಯ್, ಕಬಾಬ್ ಹೆಂಗಿತ್ತ? ಸೂಪರ್ ಆಗಿತ್ತು. ಅದು ತಿಂದೆ ಹೊಟ್ಟೆ ಅರ್ಧ ಫುಲ್ ಆಗಿದೆ ನಮ್ಗೆ ಆ್ಯಕ್ಚುಲಿ. ಬಟ್ ಇವಾಗ ನಮ್ಮ ಅಕ್ಕ ನೋಡಿ, ನಮ್ಮ ಅಕ್ಕ ಏನು ಹಾರ್ಡ್ ವರ್ಕರ್ ನೋಡಿ. ಇವಾಗ ಸಿಕ್ಕಾಬಟ್ಟೆ ಬ್ಯುಸಿ ಅವಳು ಹೇಳ್ಬೇಕಂದ್ರೆ, ಬಿಕಾಸ್ ಇವ್ರದೇ ಮನೆ ಕಾರ್ಯ ಅಲ್ವಾ. ಹಂಗಾಗಿ ಬರೋ ಗೆಸ್ಟ್ಗಳನ್ನೆಲ್ಲ ಇವಳೇ ಸಂಬಳಿಸ್ತಾ ಇರೋವಂಥದ್ದು. ಸೊ ಹಾಗಾಗಿ ಇವಾಗ ನಾವು ಊಟ ಮಾಡಿಕೊಂಡು ಮನೆ ಕಡೆ ಹೊರಡಬೇಕು. ಕಾಯ್ತಾ ಇದ್ದೀವಿ ತಲೆ ಹಾಕ್ತಾರೆ ಅಂತ. ಫೈನಲಿ ಎಲ್ಲರದ್ದು ಊಟ ಆಯಿತು ಅಂತ ಹೇಳ್ಬೋದು. ನಾವು ಕೂಡ ಲಾಸ್ಟ್ ಪಂಕ್ತಿಲೇ ಊಟಕ್ಕೆ ಕೂತ್ಕೊಂಡ್ವಿ ಅಂತ ಹೇಳ್ಬೋದು, ಬಿಕಾಸ್ ತುಂಬ ಜನ ಮೇಲೆ ಬರ್ತಾ ಇದ್ರು ಅಲ್ವಾ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಿ ಲಾಸ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ನಾವು ಕೂಡ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಅದು ಇದು ಅಂತ ಚಿಟ್ ಮಾಡಿಕೊಂಡು ಹೊರಟ್ವಿ ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿತ್ತು. ಇವನ ನಿಕ್ ನೇಮ್ ಚಿಂಟು, ಬಟ್ ರಿಯಲ್ ನೇಮ್ ಬಂದ್ಬಿಟ್ಟು ಶ್ರೇಯಸ್ ಶ್ರೀಪಾದ್ ಅಂತ ಹೇಳಿ. ಇವ್ರ ಮನೆ ಫಂಕ್ಷನ್ಗೆ ಇವತ್ತು ಬಂದಿದ್ದು. ಚಿಂಟು, ಹೇಗಿತ್ತು ಫಂಕ್ಷನ್ ಡೇ? ಚೆನ್ನಾಗಿತ್ತು. ನಾವು ಬಂದಿದ್ದು ತುಂಬ ಚೆನ್ನಾಗಿತ್ತು. ನಾನ್ ವೆಜ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವನು ಇವತ್ತು ಈ ಫಂಕ್ಷನ್ಗೋಸ್ಕರ ಬಂದಿದ್ದಾನೆ. ಮತ್ತೆ ಇವನು ಮೊರಾರ್ಜಿಲಿ ಹೋಗ್ತಾ ಇರೋದು. ಸೊ ಮತ್ತೆ ಇವನು ಹೋಗಬೇಕು. ಯಾವಾಗ ಹೋಗ್ತೀವಿ? ನಾಳೆನಾ? ನಾಳೆ ತಪ್ಪಿದ್ರೆ ನಾಡಿದ್ದು ಹೋಗ್ಬೋದು. ಬಟ್ ಏನಂದರೆ ಇವಾಗ ತುಂಬ ಮಿಸ್ ಮಾಡ್ಕೋತೀವಿ ಇವ್ರನ್ನ, ಬಿಕಾಸ್ ಮೊದಲೆಲ್ಲ ಮನೇಲೇ ಇರ್ತಿದ್ರಾ. ಸೊ ಎನಿ ಟೈಮ್ ನಮಗೆ ಸಿಗೋರು, ಅವೈಲೇಬಲ್ ಇರೋರು, ಯಾವಾಗ ಬೇಕೋ ಅವಾಗೆಲ್ಲ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಇವಾಗ ಆಗೋದಿಲ್ಲ.
ಏನು ಮಾಡೋಕ್ಕಾಗಲ್ಲ, ಎಜುಕೇಷನ್ ಪರ್ಪಸ್ ಆಚೆ ಹೋಗಲೇಬೇಕು. ಚೆನ್ನಾಗಿತ್ತು ಡೇ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವಾಗ ಇವ್ರನ್ನೆಲ್ಲ ಇಲ್ಲೇ ಬಿಟ್ಟು ನಾವು ಊರ ಕಡೆ ಹೊರಡ್ತೀವಿ. ವಿನಯ್ಗೋಸ್ಕರ ಕಾಯ್ತಾ ಇದ್ದೀವಿ. ವಿನಯ್ ಸ್ವಲ್ಪ ಊಟಕ್ಕೆ ಬಡಿಸ್ತಾ ಇದ್ದಾನೆ. ಸೊ ಹಾಗಾಗಿ ಅವ್ನು ಬಂದ ಕೂಡಲೇ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದೆ. ನಮ್ಮ ಅಣ್ಣನೂ ಬಂದಿದ್ದರು, ಮಧ್ಯಾಹ್ನ ಬಂದು ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಅವರು ಇವಾಗ ಒಂದು ಹಾಫ್ ಆನ್ ಅವರ್ ಬಿಫೋರ್ ಹೋದರು. ಚೆನ್ನಾಗಿತ್ತು ಎಲ್ಲನೂ. ಬರಲಾ ಚಿಂಟು? ಬಾಯ್ ಬಾಯ್. ಅಂತೂ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಬಿಕಾಸ್ ಇವ್ರು ಎಲ್ಲರೂ ಹೇಳ್ತಾರೆ ನಮ್ಮ ಫ್ಯಾಮಿಲಿಲಿ ಸೇಮ್ ನನ್ನಂಗೆ ಇದ್ದಾನೆ ಅಂತ ಹೇಳ್ಬಿಟ್ಟು. ನಾಟ್ ಓನ್ಲಿ ನೋಡಲಿಕ್ಕೆ, ಬುದ್ಧಿಗುಣದಲ್ಲೂ ಕೂಡ ಸೇಮ್ ನಿಂತರನೇ ಅಂತ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ. ಏನು ನಿಶು, ಯಾರ ಥರನೋ ನೀನು? ಇವನಿಗೂ ಅದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಿಮ್ಮ ಥರ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಜವಾಗ್ಲೂ ಸ್ವಲ್ಪ ನೋಡಿ ಫೇಸ್ ಲಕ್ಷಣ ಕೂಡ ಇಬ್ಬರದ್ದು ಸ್ವಲ್ಪ ಸಿಮಿಲರ್ ಬರುತ್ತೆ. ಹಲ್ಲು, ಮೂಗು, ಕಾಲ್ ಬೆರಳು ತುಂಬ ಇದೆ ಸಿಮಿಲಾರಿಟೀಸ್ ನಮ್ಮಿಬ್ಬರಿಗೂ. ಆ್ಯಂಡ್ ಸೋ ಮೆನಿ ಪೀಪಲ್ ರೆಕಗ್ನೈಸ್ ಮಾಡಿ ನಮಗೆ ಹೇಳಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಫೇವ್ರೆಟ್ ಗಾಯ ಇವನು, ನಿಶಾಂತ್ ನಾರಾಯಣ್ ಇವನ ಹೆಸರು. ನಾವು ನಿಶು ಅಂತ ಹೇಳ್ಬಿಟ್ಟು ಕರಿತೀವಿ. ಹೆಂಗಿತ್ತು ನಿಶು ಇವತ್ತಿನ ದಿನ ಎಲ್ಲ? ಚೆನ್ನಾಗಿತ್ತು. ಆರ್ ಯು ಹ್ಯಾಪಿ? ಎಷ್ಟು ಹ್ಯಾಪಿ? ಕೌಂಟ್ಲೆಸ್ ಹ್ಯಾಪಿ. ನನಗೂ ತುಂಬ ಖುಷಿ ಆಯಿತು. ಇವನು ಕೂಡ ಅಷ್ಟೇ, ಇವನಿಗೆ ಬೋರ್ಡಿಂಗ್ ಹಾಕಿದ್ದಾರೆ ಅಕ್ಕ. ಸೊ ಇವನು ಕೂಡ ನಾಳೆ ಇಲ್ಲ ನಾಡಿದ್ದು ಹೊರಟ್ಬಿಡ್ತಾನೆ. ನಾಳೆ ಹೋಗ್ತೀನಿ, ನಾಡಿದ್ದು ಹೋಗ್ತಾನೆ. ಇವತ್ತು ನಾವು ಈ ಫಂಕ್ಷನ್ಗೆಲ್ಲ ಬಂದು ಇವ್ರನ್ನೆಲ್ಲ ನೋಡಿಕೊಂಡು ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಊಟ ಗೀಟ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಡೇನ ತುಂಬ ಜನ ಸ್ಪೆಂಡ್ ಮಾಡಿದ್ವಿ. ಫ್ರೆಂಡ್ಸ್, ಶೀ ಈಸ್ ಆ್ಯಸ್ ಯೂಶ್ವಲ್ ನನ್ನ ಅಕ್ಕ. ಅವ್ರು ಬಂದುಬಿಟ್ಟು ಕಮಲಾ ಅಂತ ಹೇಳ್ಬಿಟ್ಟು ಅವ್ರ ನೇಮು. ನಮಗೆ ಅತ್ತೆ ಆಗಬೇಕು, ಬಟ್ ನಾವು ಆಂಟಿ ಅಂತ ಕರಿತೀವಿ. ಆ್ಯಂಡ್ ಶೀ ಈಸ್ ಸುಷ್ಮಾ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಅಕ್ಕ ಅವ್ರ ಮನೆ ಕಾರಿಗೆ ಬಂದಿದ್ರು. ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಊಟ ಎಲ್ಲ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಅದರಲ್ಲೂ ಪಾಪ ಪಾಚು ತುಂಬ ಕೆಲಸ ಮಾಡಿದಾಳೆ ಅಂತ ಹೇಳ್ಬೋದು ಇವತ್ತು. ಸೀರಿಯಸ್ಲಿ ತುಂಬ ಕೆಲಸ ಮಾಡಿದಾಳೆ, ಆನೆಸ್ಟ್ಲಿ ಹೇಳ್ತೀನಿ. ಅದರಲ್ಲೂ ಊಟ ಮಾಡಿ ಬಗ್ಗೆ ಎದ್ದಳಕ್ಕಾಗಲ್ಲ ಅಂಥದ್ರಲ್ಲಿ ಪಾಪ ಊಟ ಮಾಡಿದ್ಮೇಲೂ ಕೂಡ ತುಂಬ ಜನರಿಗೆ ಊಟ ಎಲ್ಲ ಬಡಿಸ್ಬಿಟ್ಟು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ಲು. ಸೊ ಫೀಲ್ ವೆರಿ ಹ್ಯಾಪಿ ಅಬೌಟ್ ಹರ್. ತುಂಬ ಚೆನ್ನಾಗಿತ್ತು. ಇವಾಗ ಇನ್ನೇನು ನಾವು ಮನೆ ಕಡೆ ಹೊರಡೋ ಸಮಯ. ನಮಗೆ ನಮ್ಮ ಅಕ್ಕ ಸೆಂಡ್ ಆಫ್ ಕೊಡ್ತಿದ್ದಾಳೆ. ಏನಮ್ಮ ಹೋಗಿ ಬರೋದ ನಾವು? ನಮ್ಮ ಮೇಲೆ ಯಾವ ದೃಷ್ಟಿನೂ ಬೀಳ್ದಂಗಿರ್ಲಿ. ಬರ್ತೀನಿ. ಚೆನ್ನಾಗಿತ್ತು. ಆಸ್ ಯೂಶುವಲ್ ಚೆನ್ನಾಗಿತ್ತು. ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಇವಾಗಲೂ ಚೆನ್ನಾಗಿತ್ತು. ಹೋಗ್ಬರದ ಬೇಜಾರು ಬರ್ತಾಳೆ, ಕಳಿಸ್ಕೊಡಕ್ಕೆ ಬೇಜಾರಾಗ್ತಿದ್ದಾಳೆ. ಹಿಂಗೆ ಬರ್ತಾಳೆ. ಬಟ್ ಇಂಥ ಟೈಮಲ್ಲಿ ಬಂದು ಹಿಂಗೆ ಹೋಗೋದು ನನಗೆ ತುಂಬಾ ಬೇಜಾರು ಯಾವಾಗಲೂ ಪರ್ಸ್ನಲಿ. ಬಟ್ ಏನೇ ಆಗಲಿ ಎಲ್ಲ ಟೈಮ್ನ ಕೂಡ ಚೆನ್ನಾಗಿ ಸದುಪಯೋಗ ಪಡಿಸ್ಕೋತೀವಿ ನಾವು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಎಲ್ಲ ಚೆನ್ನಾಗಾಯ್ತು. ಆ್ಯಂಡ್ ಇವಾಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಬಾಯ್. ದೇವಿಕಾ ಏನಾದರೂ ಹೇಳು. ಅವಳು ಬಾಯ್ ಹೇಳಿದ್ಮೇಲೆ ಈಗ ಆಯ್. ಈಗ ನಮ್ದು ಫಂಕ್ಷನ್ ಮುಗೀತು, ಮನೆ ಕಡೆ ಹೊರಟ್ವಿ. ಚೆನ್ನಾಗಿತ್ತಲ್ಲ ಫಂಕ್ಷನ್? ಸೂಪರ್. ಊಟ ಎಲ್ಲ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಎಲ್ಲ ಸೂಪರ್ ಆಗಿತ್ತು. ದ ಡೇ ಇಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ಇವಾಗ ನನಗೆ ಖುಷಿ ಆಯ್ತು ಇವತ್ತು. ನೆಕ್ಸ್ಟ್ ನಾವು ಇವಾಗ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಫ್ರೆಂಡ್ಸ್, ಜಸ್ಟ್ ಮನೆಗೆ ಬಂದ್ವಿ ನಾವು. ತುಂಬ ಖುಷಿ ಆಯಿತು. ಪ್ಲಸ್ ಅಕ್ಕನ ಬಿಟ್ಟು ಬರೋಕ್ಕೆ ಬೇಜಾರಾಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ನಾವು ಎಲ್ಲೇ ಇದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸಿಗೋ ಟೈಮ್ನ ಆಪ್ಟಿಮಮ್ ಯುಟಿಲೈಸ್ ಮಾಡ್ಕೋತೀವಿ ಅಂತ ಹೇಳ್ಬೋದು. ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಅಲ್ಲಿ ವಿಡಿಯೋ ಎಂಡ್ ಮಾಡಲಿಲ್ಲಲ್ಲ, ಸೊ ಹಾಗಾಗಿ ಇಲ್ಲೇ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ, ಒಂದು ಪುಟಾಣಿ ವಿಡಿಯೋ ಸಾಧ್ಯವಾದಷ್ಟು ಶೂಟ್ ಮಾಡಿ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರ ಕಮೆಂಟನ್ನು ಕೂಡ ಓದ್ತೀನಿ ಆ್ಯಂಡ್ ಆಲ್ಸೋ ರೆಸ್ಪಾನ್ಸ್ ಕೂಡ ಮಾಡ್ತೀನಿ. ಇನ್ನೂ ಯಾರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಆಯಿತಾ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.